ವೈಟ್ ಡಿಸ್ಚಾರ್ಜ್ ಆಗೋದು ನಾರ್ಮಲ್ ಅಂತ ಅಂದ್ಕೊಂಡಿದ್ದೀರಾ, ಆದರೆ ನಿಮಗೆ ಡಿಸ್ಚಾರ್ಜ್ ಜೊತೆಗೆ ಸ್ಟ್ರಾಂಗ್ ಸ್ಮೆಲ್ ಇದೆ ಅಂದರೆ ಇದು ನಾರ್ಮಲ್ ಅಲ್ಲ. ಇದನ್ನು ಇಗ್ನೋರ್ ಮಾಡಬೇಡಿ. ನಿಮಗೆ ಡೈಲಿ ಡಿಸ್ಚಾರ್ಜ್ ಆಗ್ತಿದೆ, ತುಂಬ ವೀಕ್ನೆಸ್ ಅನಿಸ್ತಿದೆ ಅಂದರೆ ಇದು ಬಾಡಿ ಇಂಬ್ಯಾಲೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ನಿಮಗೆ ಡಿಸ್ಚಾರ್ಜ್ ಜೊತೆಗೆ ತುಂಬ ನವೆ ಆಗ್ತಿದೆ, ಉರಿ ಆಗ್ತಿದೆ, ಸ್ಟ್ರಾಂಗ್ ಸ್ಮೆಲ್ ಇದೆ ಅಂದರೆ ಇನ್ಫೆಕ್ಷನ್ ಪಾಸಿಬಿಲಿಟಿ ಇರುತ್ತೆ. ಆಯುರ್ವೇದದ ಪ್ರಕಾರ ನಿಮ್ಮ ದೇಹದಲ್ಲಿ ಅಗ್ನಿ ವೀಕ್ ಆದಾಗ ಆಮ ಬಿಲ್ಡಪ್ ಆಗುತ್ತೆ. ಇದರಿಂದ ಕಫ ಜಾಸ್ತಿಯಾಗಿ ಅಪಾನವಾತ ಡಿಸ್ಟರ್ಬ್ ಆಗೋದ್ರಿಂದ ನಿಮಗೆ ಈ ಥರ ಡಿಸ್ಚಾರ್ಜ್ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಇದಕ್ಕೆ ಏನು ಮಾಡಬೇಕಂದ್ರೆ ಈ 4 ಟಿಪ್ನ ಫಾಲೋ ಮಾಡಿ. ಮೊದಲನೇದು ಜೀರಕ ಸಿದ್ಧ ಜಲ, ಅಂದರೆ ನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಬಾಯ್ಲ್ ಮಾಡಿ ಇದನ್ನು ಪ್ರತಿದಿನ ಸಿಪ್ ಬೈ ಸಿಪ್ ಕುಡಿತಾ ಬನ್ನಿ. ಇದರಿಂದ ನಿಮ್ಮ ಅಗ್ನಿ ಇಂಪ್ರೂವ್ ಆಗುತ್ತೆ. ಎರಡನೇ ಟಿಪ್ ಅಂದರೆ ಮಧ್ಯಾಹ್ನದೊತ್ತು ಒಂದು ಗ್ಲಾಸ್ ಮಜ್ಜಿಗೆಗೆ 1 ಚಿಟಿಕೆ ಒಣಗಿದ್ದು ಶುಂಠಿ ಪೌಡರು, 1 ಚಿಟಿಕೆ ಕಾಳುಮೆಣಸು ಪೌಡರು, 1 ಚಿಟಿಕೆ ಹಿಪ್ಲಿ ಪೌಡರ್ನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಿಮಗೆ ಕಫ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ನಿಮ್ಮ ಡೈಜೆಷನ್ ಸಹ ಸ್ಟ್ರಾಂಗ್ ಆಗುತ್ತೆ. ಮೂರನೇ ಟಿಪ್ ಏನಂದರೆ ನೀವು ಬೇವಿನ ಎಲೆನ ಕಷಾಯ ಮಾಡಿ ಇದರಿಂದ ನೀವು ಎಕ್ಸ್ಟರ್ನಲ್ ವಾಶ್ಗೆ ಯೂಸ್ ಮಾಡೋದ್ರಿಂದ ನವೆ ತುಂಬ ಕಡಿಮೆ ಆಗುತ್ತೆ. 4ನೇ ಟಿಪ್ ಏನಂದರೆ ರಾತ್ರಿ ಹೊತ್ತು ಮೊಸರು ಮತ್ತು ಸ್ವೀಟ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಈ 4 ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ವೈಟ್ ಡಿಸ್ಚಾರ್ಜ್ ನಿಮಗೆ ಖಂಡಿತ ಕಡಿಮೆ ಆಗುತ್ತೆ. ಆದರೆ ನೆನಪಿರಲಿ, ನಿಮಗೆ ತುಂಬ ದಿವಸದಿಂದ ಡಿಸ್ಚಾರ್ಜ್ ಇದೆ ಅಂದರೆ ಬರೀ ಹೋಮ್ ರೆಮಿಡೀಸ್ ಸಾಕಾಗೋದಿಲ್ಲ. ಯಾಕೆಂದರೆ ಪ್ರಾಪರ್ ಇವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ರೂಟ್ ಕಾಸ್ನ ಕರೆಕ್ಟ್ ಮಾಡಬೇಕಾಗತ್ತೆ.